ಏನು ಈ ಬೇಗೂರಿನಲ್ಲಿ ಇವರು ಈ ತಿರುಮಲ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಈ ವರ್ಷಕ್ಕೊಂದ್ಸಾರಿ ಏನು ಈ ವೈಕುಂಠ ಏಕಾದಶಿ ದಿನ ಏನು ವಿಶೇಷವಾಗಿ ಈ ಗ್ರಾಮಸ್ಥರೆಲ್ಲ ಸೇರಿ ಎಲ್ಲರೂ ಒಂದು ಹಬ್ಬದ ರೀತಿ ಒಂದು ಹಬ್ಬದ ವಾತಾವರಣ ಕಾಣ್ತಾ ಇದೆ ತಮಗೆ ಇವತ್ತು ಇಷ್ಟು ವಿಜೃಂಭಣೆಯಿಂದ ವೈಕುಂಠ ಏಕಾದಶಿನ ಆಚರಣೆ ಮಾಡ್ತಾ ಬರ್ತಿದ್ದಾರೆ. ನಾನು ಸುಮಾರು ಈಗ ಒಂದು 5-6 ವರ್ಷಗಳ ಹಿಂದೆ ನಾನು ಈ ಸಾರಿ ಫಸ್ಟ್ ಬಂದಾಗ ನನಗೆ ಬಹಳ ವಿಶೇಷ ಅನ್ನಿಸ್ತು. ಇಲ್ಲಿ ತಿರುಮಲ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಮತ್ತೆ ದೇವರ ಅನುಗ್ರಹ ಬಹಳ ವಿಶೇಷ ಅನಿಸ್ತು ನನಗೆ. ನಾನು ಸಾಕಷ್ಟು ನಮಗೆ ಗೊತ್ತಿರೋರಲ್ಲಿ ನಾನು ಹೇಳ್ತಿದ್ದೆ, ನೀವೆಲ್ಲೂ ಎಲ್ಲ ಕಡೆ ಹೋದಾಗ ಒಂದು ಸರಿ ನೀವು ಬೇಗೂರು ಬರ್ತೀನಿ, ದೇವರ ಅನುಗ್ರಹದಲ್ಲಿ ಎಲ್ಲರೂ ನಾವು ಕುಟುಂಬ ಸಮೇತರಾಗಿ ನಾವು ಭಾಗವಹಿಸಿ ಪಾತ್ರ ಆಗ್ತೀವಿ. ಆ ಭಗವಂತನ ಕೃಪೆ ಎಲ್ಲರಿಗೂ ಇರ್ಲಿ. ಈ ಗ್ರಾಮದವರು ಬಹಳ ಚೆನ್ನಾಗಿ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ಆ ಭಗವಂತ ಈ ಗ್ರಾಮದ ಸದಸ್ಯರಿಗೆ, ಗ್ರಾಮಸ್ಥರಿಗೆ ಮತ್ತು ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಕೂಡ ಒಂದು ಒಳ್ಳೆಯದನ್ನ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೋರ್ಕೊಳ್ತೇನೆ.
ಇವರು ಈ ಗ್ರಾಮಸ್ಥರು ಏನ್ ಮಾಡಿದ್ದಾರೆ, ಈ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾದಂಗೆಲ್ಲಾನು ಕೂಡ ಅವ್ರಿಗೆ ಅನುಕೂಲಗಳು ಮಾಡ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಒಂದು ಸಮಿತಿ ಮಾಡ್ಕೊಂಡು ಅದರಲ್ಲಿ ಎಲ್ಲರೂ ಸಕ್ರಿಯವಾಗಿ ಒಂದೊಂದು ಅನ್ನದಾನ ಮಾಡೋಂಥದ್ದು, ಪ್ರಸಾದ ವಿನಿಯೋಗ ಮಾಡೋಂಥದ್ದು, ಮತ್ತೆ ಲಾಡು ಕೂಡ ಕೊಡೋಂಥದ್ದು, ಈ ವ್ಯವಸ್ಥೆನ ಬಹಳ ಸುಸಜ್ಜಿತವಾಗಿ ಮಾಡಿದ್ದಾರೆ. ನಾವು ಕೂಡ ಇವತ್ತು ಇಲ್ಲಿ ಏನು ಪ್ರಸಾದ ಕೊಡ್ತಾರೆ ಅದನ್ನೇ ಸೇವನೆ ಮಾಡೋಂಥದ್ದು. ಎಲ್ಲ ಬಂದಂತ ಭಕ್ತಾದಿಗಳಿಗೂ ಅವರು ದರ್ಶನ ಮಾಡಕ್ಕಾಗಿರ್ಬೋದು, ಅವ್ರಿಗೆ ಲಡ್ಡು ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಏನು ಅನ್ನದಾನದ ವ್ಯವಸ್ಥೆ ಆಗಿರ್ಬೋದು, ಬಹಳ ಸುಸಜ್ಜಿತವಾಗಿ ಮಾಡಿದ್ದಾರೆ. ಹಾಗಾಗಿ ಬಹಳ ಒಂದು ಒಳ್ಳೆಯ ವಿಚಾರ ಇದು. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ. ಶ್ರೀ ತಿರುಮಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಬೇಗೂರು, ನಾವು ಸುಮಾರು 9 ವರ್ಷಗಳಿಂದ ವೈಕುಂಠ ಏಕಾದಶಿಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. 10 ವರ್ಷದಿಂದ ನಮ್ಮದು ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆ. ಬಹಳ ಅದ್ದೂರಿಯಾಗಿ ನಾವು ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಹಾಗೆ ಊರಿನ ಗ್ರಾಮಸ್ಥರ ಎಲ್ಲರ ಒಂದು ವಿಶ್ವಾಸ ಎಲ್ಲ ತಗೊಂಡು ತುಂಬ ಅದ್ದೂರಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ರಾತ್ರಿಯಿಂದ ಪೂಜೆಗಳೆಲ್ಲ ನಡೆದಿದ್ದಾವೆ. ಬೆಳಿಗ್ಗೆ ಉತ್ತರ ದ್ವಾರ 5:30ಕ್ಕೆ ಇದು ಮಾಡಿದ್ರು. 6 ಗಂಟೆಗೆ ಮಹಾಮಂಗಳಾರತಿ ಮುಗಿದು ಬೆಳಗ್ಗೆಯಿಂದ ಸರತಿ ಸಾಲಿನಲ್ಲಿ ಭಕ್ತಾದಿಗಳು ದರ್ಶನ ಪಡೀತಾ ಇದ್ದಾರೆ. ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮಸ್ಥರೆಲ್ಲ ಕೈ ಜೋಡಿಸಿ ಬಹಳ ಒಗ್ಗಟ್ಟಾಗಿ ಕೆಲಸ ಮಾಡಿದ ಅವರಿಗೆಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. Oh